ನಮಸ್ತೆ ವೀಕ್ಷಕರೇ, ಶುಭೋದಯ. ವಾರ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ವೀಕ್ಷಕರೇ, ಇಡೀ ವಾರದ ಭವಿಷ್ಯ ಯಾವ ರೀತಿಯಾಗಿದೆ, 12 ರಾಶಿಗಳದ್ದು ಅನ್ನೋದರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಮಾಹಿತಿಯನ್ನ ತಿಳಿಸಿಕೊಡಲಾಗುತ್ತೆ. ಜೊತೆಗೆ ಇಡೀ ವಾರದ ವಿಶೇಷತೆ ಬಗ್ಗೆ ಸಹ ಮಾಹಿತಿಯನ್ನ ತಿಳಿಸಿಕೊಡಲಾಗುತ್ತೆ. 1 ಗಂಟೆಗಳ ಕಾಲ ಕಾರ್ಯಕ್ರಮ ಇರುತ್ತೆ. ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳಿ, ಪ್ರಶ್ನೆಗಳನ್ನ ಹೇಳಿ, ಅದಕ್ಕೆ ಉತ್ತರಗಳನ್ನ ಸಹ ಕಂಡುಕೊಳ್ಬಹುದು. ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಪ್ರತಿ ವಾರ ಸಹ ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀರಾ. ಇವತ್ತು ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮ ಆರಂಭ ಮಾಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವೃತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶರತೋ ವಾಚನ್ನ ಸದದಾತುನೇಕ ಕಿರಣಃ ತ್ರೈಲೋಕ್ಯ ದೀಪೋರ್ವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿವಸ ಎಷ್ಟೋ ನಮ್ಮ ವಚನಕಾರರು ಪ್ರಸಿದ್ಧವಾದ ಉಕ್ತಿಗಳನ್ನು ಅವರು ಹೇಳಿದ್ದಷ್ಟೇ ಅಲ್ಲ, ತನ್ನ ಮೂಲಕ ಆ ವಚನಗಳ ಮೂಲಕ ಒಂದು ಸಾರವನ್ನು ಅದರೊಳಗೆ ತುಂಬಿ ನಮಗೆ ಇದು ಜೀವನದ ಮಾರ್ಗ ಅಂತ ತೋರಿಸಿಕೊಟ್ಟಿದ್ದಾರೆ. ಅಂಥ ವಚನಕಾರರಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥವರು ಜೇಡರ ದಾಸಿಮಯ್ಯನವರು. ಒಬ್ಬ ಭಕ್ತ ಹೇಗಿರಬೇಕು, ಯಾವ ರೀತಿ ಅವನ ನಿಲುವಿರಬೇಕು, ಯಾವಾಗ ಪರಮಾತ್ಮ ಕೈ ಹಿಡಿತಾನೆ, ಕಷ್ಟ ಬಂದ ತಕ್ಷಣ ನಾವು ದೇವರನ್ನು ಬೈಕೊಳ್ತೀವಲ್ವ, ಹಾಗಲ್ಲ ಬದುಕು ಅನ್ನೋದನ್ನು ತೋರಿಸಿದ್ದಾರೆ ಒಂದು ವಚನದಲ್ಲಿ. ಈಗ ಗಮನಿಸೋಣ ಅದನ್ನು. ತಾವು ಹರತನ್ನ ಭಕ್ತರ ತಿರಿವಂತೆ ಮಾಡುವ, ವರೆದು ನೋಡುವ ಮಿಸುನಿಯ ಚಿನ್ನದಂತೆ, ಅರೆದು ನೋಡುವ ಚಂದನದಂತೆ, ಅರಿದು ನೋಡುವ ಕಬ್ಬಿನ ಕೋಲಿನಂತೆ, ಬೆದರದೆ ಬೆಚ್ಚದೆ ಇದ್ದಡೆ ಕರವಿಡಿದೆತ್ತಿಕೊಂಬ ನಮ್ಮ ರಾಮನಾಥ ಅಂತ. ಹರ ದೇವರು ಇಲ್ಲಿ ಹರ ಹರಿ ಯಾವುದಾದ್ರೂ ಸರಿ, ಅದು ನಿಮ್ಮ ಇಷ್ಟದ ದೇವರು. ಏನಪ್ಪ ಮಾಡ್ತಾನೆ ಅಂದರೆ ಭಕ್ತರನ್ನು ಪರೀಕ್ಷಿಸ್ತಾನೆ. ಹೇಗೆ? ಹರ ತನ್ನ ಭಕ್ತರ ತಿರಿವಂತೆ ಮಾಡುವ, ಈ ಬೇಡೋ ಥರ ಮಾಡಿಬಿಡ್ತಾನೆ, ಅಲೆದಾಡೋ ಥರ ಮಾಡಿಬಿಡ್ತಾನೆ. ಅಷ್ಟಲ್ಲ, ಏನು ವರೆದು ನೋಡುವ ಮಿಸುನಿಯ ಚಿನ್ನದಂತೆ. ಈ ಗೋಲ್ಡ್ ಸ್ಮಿತ್ಸ್ ಇರ್ತಾರಲ್ಲ, ಅವರು ಚಿನ್ನನ ಹೇಗಪ್ಪ ಅದನ್ನು ಹೊಳಪು ಬರೋ ಹಾಗೆ ಅಂದರೆ ಉಜ್ಜಿ 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 ಅದನ್ನು ಹೊಳಪು ಬರೋ ಹಾಗೆ ಮಾಡ್ತಾರೆ. ಹಾಗೆ ಚಂದನ ಹೇಗೆ ಒಂದು ಗಂಧದ ಚಕ್ಕೆಯನ್ನು ತೀಡುವಾಗ ಅದು ಹೇಗೆ ಅದು ಉಜ್ಜಿದರೆ ತಾನೇ ಅದು ಅದರಿಂದ ಪರಿಮಳ ಬರತಕ್ಕಂಥದ್ದು, ಗಂಧ ಬರತಕ್ಕಂಥದ್ದು. ಆ ರೀತಿಯಲ್ಲಿ ಭಕ್ತರನ್ನು ಆತ ಅರೆದು ನೋಡಿಬಿಡ್ತಾನೆ, ಅವರಿಗೆ ಸುಸ್ತು ಹೈರಾಣ ಮಾಡಿಬಿಡ್ತಾನೆ. ಕೊನೆಗೆ ಅದು ಬೇಯಿಸೋದು ಹೇಗೆ ಅಂದರೆ ಸೀದು ಕರಕಲಾಗಬೇಕು, ಆ ರೀತಿಯಲ್ಲಿ ಬೇಯಿಸಿಬಿಡ್ತಾನೆ ಭಕ್ತರನ್ನು. ಯಾರು ಬೆದರದೆ ಬೆಚ್ಚದೇ ಇರ್ತಾರೋ, ಯಾರು ಹೆದರ್ಕೊಳ್ಳದೆ ಅಯ್ಯಪ್ಪ ನನಗೆ ಕಷ್ಟ ಕೊಟ್ಟ, ಏನಪ್ಪ ನನ್ನ ಗತಿಯ ಸತ್ಯ ಹೋಗ್ತಾ ಇದ್ದೀನ ಈಗ ಅಂತ ಯಾರು ಅಂಜಬಾರದಂತೆ, ಅಳಕಬಾರದಂತೆ, ಬೆದರದೆ ಬೆಚ್ಚದೇ ಇದ್ದೊಡೆ ಕೈ ಹಿಡಿಯುವನು ಅಂತ ಹೇಳ್ತಾರವರು. ಇದು ಎಲ್ಲರೂ ತಿಳ್ಕೊಳ್ಬೇಕದು. ಕಷ್ಟ ಬಂದ ತಕ್ಷಣ ನಾವು ನಮಗೇ ಕಷ್ಟ ಬರುತ್ತಲ್ಲ, ನಾವು ಒಳ್ಳೆಯವರೇ, ಯಾರಿಗೂ ಕೆಟ್ಟದ್ದು ಮಾಡಲ್ಲ, ಯಾರನ್ನು ಬೈದಿಲ್ಲ, ಯಾರನ್ನ ಆಡ್ಕೊಳ್ಳಲ್ಲ, ಆದರೂ ನಮಗೆ ಯಾಕೆ ಕಷ್ಟ ಅಂದರೆ, ಕಷ್ಟ ಯಾಕೆ ಅಂದರೆ ಚೆನ್ನಾಗಿ ನೋಡ್ತಾ ಇದ್ದಾನೆ, ನೀನು ಒಳ್ಳೆಯ ಭಕ್ತನ ಅಲ್ವಾ ಅಂತ ಭಗವಂತ. ಎಷ್ಟು ನೋಡೋದು, ಎಷ್ಟು ಬೇಯಿಸೋದು. ಹೌದು, ಸೀಕಲಾಗೋವರೆಗೂ ಬೇಯಿಸ್ತಾ ಇರ್ತಾನೆ. ಕೊನೆಗೆ ಒಂದು ದಿವಸ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗಿ ಇಡ್ತಾನೆ ನಮ್ಮನ್ನು. ಅಲ್ಲಿವರೆಗೆ ನಮಗೆ ತಾಳ್ಮೆ ಕಳ್ಕೊಂಡು ಬಿಡ್ತೀವಿ. ಹಾಗಾಗಿ ತಾಳ್ಮೆ ಯಾರು ಕಳ್ಕೊಳ್ಳೋದಿಲ್ವೋ ಅವರನ್ನು ಕೈ ಹಿಡಿತಾನಂತೆ ಭಗವಂತ. ಇದನ್ನು ಎಲ್ಲರೂ ಹೇಳಿದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಮಹಾತ್ಮರು ಹೇಳಿದ್ದಾರೆ ಈ ಒಂದು ಮಾತನ್ನು. ತಾಳ್ಮೆ ಬೇಕು ಮನುಷ್ಯನಿಗೆ, ಅದನ್ನು ಸೂಚಿಸ್ತಾ ಇದೆ. ಈ ದಿವಸ ನಾವು ತಾಳ್ಮೆ ತಂದುಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಇದು ಈ ವಾರದ ಒಳ್ಳೆಯ ಮಾತು. ಸರಿ ಶಾಸ್ತ್ರಿಗಳೇ, ಈ ವಾರ ಒಂದೊಳ್ಳೆ ಮಾತಿನಿಂದ ವಾರವನ್ನು ಆರಂಭ ಮಾಡಿದ್ದೀವಿ. ಹಾಗಾದರೆ ಈ ವಾರದ ಸಂಪೂರ್ಣವಾದಂತಹ ವಿಶೇಷತೆ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಈ ವಾರ ಹೇಗಿರ್ತದೆ, ಈ ವಾರ ಬಹಳ ಪ್ರಮುಖವಾದ ಅಂಶಗಳು ಏನು, ಈ ವಾರದಲ್ಲಿ ನಾವು ಯಾವ ವ್ರತಗಳನ್ನು ಅಥವಾ ಈ ವಿಶಿಷ್ಟ ದಿನಗಳನ್ನು ಕಾಣ್ತೀವಿ, ಅದನ್ನು ನಾವು ಒಂದು ನೋಟ್ ಮಾಡಿಕೊಂಡ್ರೆ ಯಾವ ದಿವಸ ನಾವು ಏನು ತಯಾರಿ ಮಾಡ್ಕೋಬೇಕು, ಎಷ್ಟು ಬೇಗ ಎದ್ದೇಳಬೇಕು, ಇದನ್ನೆಲ್ಲ ನಾವು ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಈ ವಾರ ಬಹಳ ಮಾರ್ಗಶಿರ ಮಾಸದ ಪ್ರಾರಂಭದಲ್ಲಿ ಬಹಳ ವಿಶಿಷ್ಟವಾದ ಆಚರಣೆಗಳನ್ನು ನಾವು ಗಮನಿಸ್ತೀವಿ. ಕೋಷ್ಟಕವನ್ನು ನೋಡೋಣ. ಈಗ ಈ ದಿವಸ ನಾವು ಗಮನಿಸ್ತಕ್ಕಂಥದ್ದೇ, ಈ ದಿವಸ ಭಾನುವಾರ 17ನೇ ತಾರೀಕೇನಿದೆ, ನಾಗಪೂಜೆ, ಧನುರ್ಮಾಸ ಪ್ರಾರಂಭವಾಗುತ್ತೆ. ಈ ಒಂದು ದಿವಸ ಬಹಳ ಉತ್ಕೃಷ್ಟವಾದ ದಿವಸ, ಒಂದು ಚಾಲನೆ ಕೊಡ್ತಾ ಇದೆ ಈ ಭಾನುವಾರವೇ. ಇನ್ನು ನಾಳೆ ಸೋಮವಾರ ಸ್ಕಂದಷಷ್ಠಿ, ಬಹಳ ಮುಖ್ಯವಾದದ್ದು. ಯಾರ್ಯಾರು ಸುಬ್ರಹ್ಮಣ್ಯನ ಆರಾಧಕರಿದ್ದಾರೋ, ಯಾರು ಸುಬ್ರಹ್ಮಣ್ಯನ
ಭಕ್ತರಿದ್ದಾರೋ ಅವರಿಗೆ ಎಲ್ಲರೂ ಮಾಡಬೇಕಾಗಿರ್ತಕ್ಕಂಥದ್ದು, ಅವ್ರ ಭಕ್ತರು ಬಹಳ ವಿಶೇಷವಾಗಿ ಮಾಡ್ತಕ್ಕಂಥದ್ದು ಅದು ಸೋಮವಾರ ನಾಳೆ ದಿವಸ ಇರ್ತಕ್ಕಂಥದ್ದು. ಇನ್ನು 22 ಗೀತಾ ಜಯಂತಿ, ಅದು ಹೇಳಲೇಬೇಕಾಗಿಲ್ಲ. ಇಡೀ ಪ್ರಪಂಚಕ್ಕೆ ಕೃಷ್ಣ ಮಾರ್ಗದರ್ಶನ ಮಾಡಿದಂಥ ದಿವಸ ಗೀತಾ ಜಯಂತಿ, ಅದನ್ನು ನಾವು ಗಮನಿಸ್ತೀವಿ. ಇನ್ನು ಡಿಸೆಂಬರ್ 23 ಕೊನೆಯ ದಿವಸ, ಅಂದರೆ ಈ ವಾರದ ಅಂತ್ಯದಲ್ಲಿ ವೈಕುಂಠ ಏಕಾದಶಿಯನ್ನು ನಾವು ಕಾಣ್ತೀವಿ. ಅದು ಕೂಡ ಪರಮ ಪವಿತ್ರವಾದದ್ದು. ನಮ್ಮ ಸಾಧನೆಗೆ, ಆತ್ಮೋನ್ನತಿಗೆ ಬೇಕಾಗಿರ್ತಕ್ಕಂಥ, ನಾವು ಶ್ರೇಷ್ಠರಾಗಬೇಕು, ಉತ್ತಮರಾಗಬೇಕು ಅಂದರೆ ಆ ಒಂದು ಆರಾಧನೆಯನ್ನು ಮಾಡಬೇಕು. ಹೀಗೆ ಈ ವಾರವಿಡೀ ಒಂದಲ್ಲ ಒಂದು ರೀತಿಯ ವಿಶೇಷತೆಗಳನ್ನು ನಾವು ಕಾಣ್ತೀವಿ. ಈ ದಿವಸವೇ ನೀವು ಸಿದ್ಧತೆ, ಇಂಥ ದಿವಸ ಇಂಥದ್ದಿದೆ ಅಂತ ಗೊತ್ತಾದರೆ ಏನು ತಯಾರಿ ಮಾಡ್ಕೊಳ್ಬಹುದು, ಏನು ಸಿದ್ಧತೆ ಮಾಡ್ಕೊಳ್ಬಹುದು, ಏನು ನಮ್ಮ ಪ್ಲ್ಯಾನ್ಸ್ ಚೇಂಜ್ ಮಾಡ್ಕೋಬಹುದು ಅನ್ನೋದು ಗೊತ್ತಾಗುತ್ತೆ. ಆ ಕಾರಣದಿಂದಾಗಿ ತುಂಬ ವಿಶಿಷ್ಟವಾದದ್ದು ಸ್ಕಂದ ಆರಾಧನೆ, ಸ್ಕಂದ ಷಷ್ಠಿ ಅಂತಕ್ಕಂಥದ್ದು, ಗೀತಾ ಜಯಂತಿ ಅಂತಕ್ಕಂಥದ್ದು, ವೈಕುಂಠ ಏಕಾದಶಿ, ಇವುಗಳು. ಹೀಗಾಗಿ ಆ ದಿನಗಳನ್ನು ನೋಟ್ ಮಾಡಿಟ್ಕೊಳ್ಳಿ. ಇದು ಈ ವಾರದ ಒಂದು ವಿಶೇಷತೆ. ಸರಿ ಶಾಸ್ತ್ರಿಗಳೇ, ವಾರದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರೆ ಈಗ ಕರೆಗಳನ್ನು ಸ್ವೀಕರಿಸೋ ಸಮಯ ಆಗಿದೆ. ಮೊದಲಿಗೆ ಮೋಹನ್ ಅವರು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮೋಹನ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಮಗನ ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿ. 2-3-1991. 2-3-1991. ಸಮಯ 10:43 ಬೆಳಗ್ಗೆ. 10:43 ಬೆಳಗ್ಗೆ. ಏನ್ ಪ್ರಶ್ನೆ ಇತ್ತು ಮೋಹನ್ ಅವರೇ? ಹಲೋ 11:43. 11:43. ಓಕೆ, ಏನ್ ಪ್ರಶ್ನೆ ಇತ್ತು? ಅವನ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಹೌದಾ, ಸರಿ. ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ಮೋಹನ್. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ. ವಿವಾಹದ ಬಗ್ಗೆ ಈ ಪ್ರಶ್ನೆ ಅಲ್ವಾ? ಹೌದು. ನೋಡಿ, ಈಗ ಇವರಿಗೆ ನಡೀತಾ ಇರತಕ್ಕಂತಹ ಕಾಲ ವಿವಾಹಕ್ಕೆ ಅನುಕೂಲ ಇದೆಯಾ ಇಲ್ವಾ, ಈಗ ಟೈಮ್ ಹೇಗಿದೆ, ಅದು ಬಹಳ ಮುಖ್ಯವಾಗಿ ನಾವು ಮೊದಲು ತಿಳ್ಕೊಂಡ್ರೆ ಟೈಮ್ ಅನುಕೂಲಕರವಾಗಿದೆ ಅಂದರೆ ಆ ಫಲ ಬರುತ್ತೆ ಅಂತ. ಹೀಗಾಗಿ ಇವರಿಗೆ ನಡೀತಾ ಇರತಕ್ಕಂಥದ್ದು ಈಗ ಶುಕ್ರನ ಕಾಲ. ರಾಹುವಿನ ದಶೆಯಲ್ಲಿ ಶುಕ್ರನ ಭುಕ್ತಿ ನಡೀತಾ ಇದೆ. ಶಾಸ್ತ್ರದಲ್ಲಿ ಒಂದು ಮಾತಿದೆ, ಶುಕ್ರಸ್ತಪೋವಾ ತನುನಾಥ ಭಾಂಶ ತ್ರಿಕೋಣ ಮಾಯಾತಿ ತದಾ ವಿವಾಹ. ಯಾವಾಗಪ್ಪ ವಿವಾಹ ಆಗುತ್ತೆ ಅನ್ನೋದಕ್ಕೆ ಒಂದು ಸೂತ್ರ ಹೇಳ್ತಾರಲ್ಲಿ ಶಾಸ್ತ್ರಕಾರರು, ಮಂತ್ರೇಶ್ವರರು. ಅದು ಈಗ ಶುಕ್ರನ ಕಾಲ, ಅದು ಶುಕ್ರನ ಕಾಲದಲ್ಲಿ ವಿವಾಹ ಆಗುತ್ತೆ ಅಂತ. ಹೀಗಾಗಿ ಈಗ ನೋಡಿ, 2024 ಮೇವರೆಗೆ ಅವರಿಗೆ ವಿಸ್ತಾರವಾಗಿದೆ. ಇನ್ನೂ ಸಾಕಷ್ಟು ಕಾಲ ಇದೆ, ಅಷ್ಟರಲ್ಲಿ ವಿವಾಹ ಆಗಲಿಕ್ಕೆ ಅವಕಾಶ ಖಂಡಿತ ಇದೆ. ಆದರೆ ಕುಜ, ಲಗ್ನದ ಕುಜ ಇದಾನಲ್ಲ, ಆ ಕುಜನ ದೃಷ್ಟಿ ಅವನದೇ ಮನೆ, ಸಂಶಯ ಇಲ್ಲ. ಆದರೆ ಆ ಕುಜನ ಶಾಂತಿ ಮಾಡುವುದರಿಂದ ಅನುಕೂಲ ಆಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಗಾಬರಿ ಬೇಡ, ಪ್ರಯತ್ನವನ್ನು ಮುಂದುವರಿಸಿ ಕುಜ ಶಾಂತಿ ಒಂದು ಮಾಡಿಸಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಸಿದ್ದಲಿಂಗಪ್ಪ ಅವರು ಗದಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸಿದ್ದಲಿಂಗಪ್ಪ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮೊಮ್ಮಗನ ಬಗ್ಗೆ ಮೇಡಮ್. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿ. 3-12 2015. ಸಮಯ ಬೆಳಗ್ಗೆ ಸಾಯಂಕಾಲ 7:02. ಸಂಜೆ 7:02. ಏನ್ ಪ್ರಶ್ನೆ ಇತ್ತು? ಒಂದು ಆರೋಗ್ಯ ಹಾಗೆ ವಿದ್ಯಾಭ್ಯಾಸ ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಸಿದ್ದಲಿಂಗಪ್ಪ ಅವರೇ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ತಾವು? ಆರಾಮಿದ್ದೀವಿ ಗುರುಜಿ. ಆರಾಮಿದ್ದೀರಾ? ಈ ವಿದ್ಯಾಭ್ಯಾಸದ ಬಗ್ಗೆ ನಿಮ್ಮ ಪ್ರಶ್ನೆ ಅಲ್ವಾ? ಹೌದು. ನೋಡಿ, ಇದು ವೃಶ್ಚಿಕ ಲಗ್ನ. ಲಗ್ನದಿಂದ ವಿದ್ಯಾಸ್ಥಾನದ ಅಧಿಪತಿ ಗುರು. ಆ ಗುರು ಕರ್ಮಸ್ಥಾನದಲ್ಲಿ, ರವಿ ಮನೆಯಲ್ಲಿ ಚಂದ್ರನ ಯುಕ್ತನಾಗಿ ಭಾಗ್ಯಾಧಿಪತಿ ಜೊತೆಗಿದ್ದಾನಲ್ಲ, ತುಂಬ ಒಳ್ಳೆಯದು. ಒಳ್ಳೆಯ ವಿದ್ಯಾಭ್ಯಾಸ ಸಿಗುತ್ತೆ ಇವರಿಗೆ, ಒಳ್ಳೆಯ ಆಸಕ್ತಿಯೂ ಇದೆ, ಒಳ್ಳೆಯ ಧರ್ಮಶ್ರದ್ಧೆ ಬರುತ್ತೆ. ಒಂದು ಒಳ್ಳೆ, ನೀವು ಜಸ್ಟ್ ಒಂದು ಮಾರ್ಗದರ್ಶನ ತೋರಿಸಿದ್ರೆ ಸಾಕು, ಒಳ್ಳೆಯ ಒಂದು ಹಾದಿಯನ್ನು ಹಿಡಿಲಿಕ್ಕೆ ಅನುಕೂಲ ಆಗುತ್ತೆ. ಚೆನ್ನಾಗಿದೆ. 2025 ಆಗಸ್ಟ್ ನಂತರ ತುಂಬ ಚೆನ್ನಾಗಿದೆ. ಅಲ್ಲಿವರೆಗೆ ಪ್ರತಿ ಮಂಗಳವಾರ ಹತ್ತಿರದಲ್ಲಿ ನಾಗ ಕ್ಷೇತ್ರ ಇದ್ದರೆ, ನಾಗರ ದೇವತೆ ಅಲ್ಲಿದ್ದರೆ, ಹತ್ತಿರದಲ್ಲಿದ್ದರೆ, ಅಥವಾ ಸುಬ್ರಹ್ಮಣ್ಯ ಸನ್ನಿಧಾನವೂ ಆಗುತ್ತೆ, ಅಲ್ಲಿ ನೀವು ಒಂದು ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತಿನ್ನಿಸಿ, ಅದು ತುಂಬ ಸಹಾಯವಾಗುತ್ತೆ. 25 ನಂತರ ತುಂಬ ಚೆನ್ನಾಗಿದೆ. ಒಳ್ಳೆಯ ವಿದ್ಯಾ ಸಂಪಾದನೆಯಾಗುತ್ತೆ, ಒಳ್ಳೆಯ ಹೆಸರು ಮಾಡ್ತಾರೆ ಕೂಡ. ಯೋಚನೆ ಮಾಡಬೇಡಿ, ಚೆನ್ನಾಗಿದೆ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಬಸವರಾಜಪ್ಪ ಅವರು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಬಸವರಾಜಪ್ಪ ಅವರೇ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾನು ಸಸಿ ಬಗ್ಗೆ ಕೇಳಕ್ಕಾಯ್ತು ಮೇಡಮ್. ನಿಮ್ಮ ಸೊಸೆಯ ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿ. 2-6-2002 ಮಧ್ಯಾಹ್ನ 11:55. 2-6-2002. 2002 11:55 ಮೇಡಮ್. 11:55 ಮಧ್ಯಾಹ್ನ. ಹೆಸರು ಶಾಕಮ್ಮ. ಬೆಳಗಿನ ರಾತ್ರಿ. ಮಕ್ಕಳ ಬಗ್ಗೆ ಮಧ್ಯಾಹ್ನ 12:52.
ಹ್ಞೂ 12:50. 12:50. 55. 55. ಸರಿ, ಶಾಸ್ತ್ರಿಗಳಿದ್ದಾರೆ. ಏನು ಪ್ರಶ್ನೆ ಇತ್ತು ನಿಮ್ಮದು? ಮಕ್ಕಳ ಬಗ್ಗೆ ಮೇಡಮ್ ಅವರ. ಗುರುಜಿ ನಮಸ್ಕಾರ. ನಮಸ್ಕಾರ ನಮಸ್ಕಾರ ಬಸವರಾಜಪ್ಪರ. ಮಕ್ಕಳ ಬಗ್ಗೆ ಕೇಳ. ಏನು ಸಂತಾನ ವಿಚಾರವಾ? ಹ್ಞೂ, ಸಂತಾನ ವಿಚಾರ. ಸಂತಾನ ವಿಚಾರಕ್ಕೆ ಇವ್ರದ್ದು ನಿಮ್ಮ ಸೊಸೆಯ ಜೊತೆಗೆ ಇವ್ರ ಯಜಮಾನರ ಜಾತಕವನ್ನು ನೋಡಬೇಕಾಗತ್ತೆ. ಅಂತೂ ಈಗಿರ್ತಕ್ಕಂಥ ಇರಲಿ, ಈಗ ನನಗೆ ಅಷ್ಟು ಕಾಲ ಇಲ್ಲ, ಯಾಕೆಂದರೆ ಅದನ್ನು ಕೂಲಂಕಷವಾಗಿ ಪರಿಶೀಲಿಸಬೇಕು. ಹೀಗೆ ಧಡಾರ್ ಅಂತ ಒಂದು ನಿಮಿಷದಲ್ಲಿ ಹೇಳಿಬಿಡಿ ಅಂದರೆ ಖಂಡಿತ ಸಂತಾನ ವಿಚಾರ ಹೇಳೋದು ಕಷ್ಟ ಆಗುತ್ತೆ. ಹೀಗಾಗಿ ಸದ್ಯಕ್ಕೆ ಇವರ ಗರ್ಭಸ್ಥಾನ ಅದು ಹೇಗಿದೆ ಅದನ್ನು ಗಮನಿಸಬಹುದು. ಪಂಚಮ ಸ್ಥಾನ, ನವಮ ಸ್ಥಾನ ಇವುಗಳನ್ನು ಗಮನಿಸ್ಕೊಂಡ್ರೆ ಎಲ್ಲರೂ ಲಾಭ ಸ್ಥಾನದಲ್ಲಂತೂ ಇದ್ದಾರೆ. ಹೀಗಾಗಿ ಆತಂಕ ಬೇಡ. ಇವರು ನೀವು ಇನ್ನೊಂದು ಸಲ ನಮ್ಮ ವಾಟ್ಸಪ್ ನಂಬರ್ ಇದೆಯಲ್ಲ, ಆ ನಂಬರ್ಗೆ ನೀವು ಇಬ್ಬರದ್ದು ಜಾತಕವನ್ನು ಕಳಿಸ್ಕೊಡಿ. ಜಾತಕ ಅಥವಾ ಡೇಟ್ ಆಫ್ ಬರ್ತ್ ಕಳಿಸ್ಕೊಟ್ರೆ ಅದನ್ನು ಪರಿಶೀಲಿಸಿ ಉತ್ತರ ಕೊಡ್ತೀನಿ, ಆಯಿತಾ? ಈಗ ಶಾರ್ಟ್ ಟೈಮಲ್ಲಿ ಹೇಳೋದು ಕಷ್ಟವಾಗುತ್ತೆ ಮತ್ತು ಸ್ಫುಟವಾದ ಉತ್ತರವೂ ಸಿಗಲ್ಲ. ಹೀಗಾಗಿ ಆತಂಕ ಬೇಡ, ಚೆನ್ನಾಗಿದೆ. ಪಂಚಮ ಸ್ಥಾನ ನವಮ ಸ್ಥಾನ ನೋಡಿದ್ರೆ ಲಾಭಸ್ಥಾನದಲ್ಲಿ ತೊಡಕಂತೂ ಇಲ್ಲ, ಯೋಚನೆ ಮಾಡಬೇಡಿ. ಅವ್ರಿಗೂ ಹೇಳಿ ಧೈರ್ಯವಾಗಿರಲಿಕ್ಕೆ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಅನಿತಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅನಿತಾ ಅವರೇ. ಅನಿತಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಯಾರು ಮಾತಾಡ್ತಿರೋದು? ಅನಿತಾ. ಹೌದಾ, ಅನಿತಾ ಅವ್ರ ಬಗ್ಗೆ ಕೇಳಬೇಕಾ? ಇಲ್ಲ, ಅವ್ರ ಮಗ ಮೇಡಮ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ಜಯದೇವ್ ಅಂತ. ಜಯದೇವ್. ಹಾ ಮೇಡಮ್. ಸರಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ. ಮಗನ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ ಮೇಡಮ್. 28 8 28 9 1999. ಸಮಯ ಮಧ್ಯಾಹ್ನ 12:40 ಮೇಡಮ್. ಮಧ್ಯಾಹ್ನ 12:40. ಏನ್ ಪ್ರಶ್ನೆ ಇತ್ತು ಮೇಡಮ್? ಅವನು ವಿದ್ಯಾಭ್ಯಾಸ ಡಿಗ್ರಿ ಆಗಿದೆ. ಮುಂಚೆ ಜೀವನದ ಬಗ್ಗೆ ಮತ್ತೆ ಅವನು ಕೆಲಸ ಕಾರ್ಯ ಮದುವೆ ಬಗ್ಗೆ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಜಯದೇವರ. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ವೃತ್ತಿ ಹೇಗಿರ್ತದೆ ಮುಂದೆ ಅಂತಕ್ಕಂಥ ನಿಮ್ಮ ಪ್ರಶ್ನೆ ಅಲ್ವಾ? ನೋಡಿ, ಈಗ ಚಂದ್ರದಶೆಯಲ್ಲಿ ಬುಧನ ಭುಕ್ತಿ ನಡೀತಾ ಇದೆ. ಇವರಿಗೆ ಧನು ಲಗ್ನದಿಂದ ಕರ್ಮಾಧಿಪತಿ ಬುಧ ಅಲ್ಲಿ ಉಚ್ಚಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಬುಧನಿಗೆ ಅಲ್ಲಿ ಭದ್ರಯೋಗ ಏರ್ಪಾಡಾಗುತ್ತೆ. ಸ ಕುಶಾಗ್ರ ಬುದ್ಧಿರಮಲೋ ವಿದ್ವಜ್ಜನಾಶ್ಲಾಘಿತೋ ಅಂತ ಹೇಳುತ್ತೆ. ವಿದ್ವಜ್ಜನಾಶ್ಲಾಘಿತೋ, ವಿದ್ವಾಂಸರೇ ಇವರನ್ನು ಮೆಚ್ಚಿ ಕೊಂಡಾಡಿ ಚೆನ್ನಾಗಿದೆ, ಇವು ಒಳ್ಳೆ ಕೆಲಸ ಮಾಡಿದಾನೆ ಇವನು ಅಂತ ಮೆಚ್ತಾರಂತೆ. ಅಂಥದ್ದೊಂದು ಲಕ್ಷಣ, ಅಂಥದ್ದೊಂದು ಬಲ ಇದೆ. ಅಷ್ಟೇ ಅಲ್ಲ, ಈಗ ಅದೇ ಬುಧನ ಕಾಲವು ಟೈಮ್ ಕೂಡ ನಡೀತಾ ಇದೆ. ಹೀಗಾಗಿ ಚೆನ್ನಾಗಿದೆ. ಅವರು ಪ್ರಯತ್ನ ಪಟ್ಟರೆ ಒಳ್ಳೆ ಕೆಲಸದಲ್ಲಿ ಒಳ್ಳೆ ಉನ್ನತಿ, ಏಳಿಗೆಯ ಆ ಲಕ್ಷಣವನ್ನು ತೋರಿಸ್ತಾ ಇದೆ ಜಾತಕ. ಹೀಗಾಗಿ ಚೆನ್ನಾಗಿದೆ, ಆತಂಕ ಬೇಡ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅದು ತುಂಬ ತುಂಬ ಉಪಕಾರಿಯಾಗುತ್ತೆ. ಜೀವನಕ್ಕೆ ಅಷ್ಟು ಸಾಕನ್ಸುತ್ತೆ. ಚೆನ್ನಾಗಿದೆ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಬೆಳಗಾವಿಯಿಂದ ಶ್ರುತಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಶ್ರುತಿ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿ. 27/94. 27/1994. 22/94. 1994. ಸಮಯ ಮಧ್ಯಾಹ್ನ 1 ಗಂಟೆ. 1:30 ಮಧ್ಯಾಹ್ನ. ಏನ್ ಪ್ರಶ್ನೆ? 1 ಅಷ್ಟೇನಾ? 1 ಗಂಟೆ. ಏನ್ ಪ್ರಶ್ನೆ ಇತ್ತು ಮೇಡಮ್? ನನ್ನ ಜೀವನನೇ ಸರಿ ಇಲ್ಲ ಮೇಡಮ್. ಅವ್ರು ನಮ್ಮ ಯಜಮಾನರು ಬಿಟ್ಟು ಹೋಗಿದ್ದಾರೆ. 8 ವರ್ಷ ಆಯ್ತು. ಅದೇ ಜೀವನ ಸರಿ ಹೋಗುತ್ತಾ ಇಲ್ಲ ಅನ್ನೋದು. ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಶ್ರುತಿಯವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. ವೈವಾಹಿಕ ಆಗಿದೆ, ವಿವಾಹ ಆಗಿದೆ, ಮಕ್ಕಳಿದ್ದಾರೆ, ಆದ್ರೆ ಮನೆಯವ್ರು ಬಿಟ್ಟು ಹೋಗಿದ್ದಾರೆ. ನೋಡಿ, 8 ವರ್ಷ. ಗೊತ್ತಾಯ್ತು. ಈಗ ಜಾತಕದಲ್ಲಿ ಇರಲಿ, ಇದೆಲ್ಲ ದೋಷ ಇತ್ಯಾದಿ ಎಲ್ಲವನ್ನ ದಾಟಿಬಿಟ್ಟಿದ್ದಾರೆ. ಈಗ ನಾನು ಮತ್ತೆ ದೋಷ ಇದೆ ಅಂತಂದು ಅದಕ್ಕೊಂದು ಪರಿಹಾರವೋ ಮತ್ತೊಂದು ಇವುಗಳಿಗಿಂತ ಈಗ ಸಂಧಾನ ಮಾಡೋದು ಬಹಳ ಮುಖ್ಯ. ನೀಚಾಹ ಕಲಹಮಿಚ್ಛಂತಿ ಸಂಧಿಮಿಚ್ಛಂತಿ ಸಾಧವ ಅಂತ. ಈಗ ಆಗೋಗಿದೆ, ಬದುಕೊಂದು ಹಂತಕ್ಕೆ ಒಂದು ಹೊಸದಲ್ಲಿ ದಾಟಿ ಮುಂದೆ ಬಂದುಬಿಟ್ಟಿದ್ದೀರಾ ನೀವು. ಹೀಗಾಗಿ ನೀವು ಅವರನ್ನು ಭೇಟಿ ಮಾಡಿ, ಸಂಧಾನ ಮಾಡಿ, ಏನು ಸಮಸ್ಯೆ ಅಂತ ಹೀಗೆ ನೀವು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳೋದು, ಈ ರೀತಿ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇದಕ್ಕೆ ಪೂರಕವಾದ ಶಕ್ತಿಯನ್ನು ತಂದುಕೊಡುತ್ತೆ ಒಂದು ವಿಶಿಷ್ಟವಾದ ಮಂತ್ರದ ಆರಾಧನೆ, ಅದು ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ. ಅದನ್ನು ತಾವು ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ಅಲ್ಲಿ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆಯವರ ಹೆಸರಿನಲ್ಲಿ ಮಾಡಿಸಿ. ಅದು ಬಾಂಧವ್ಯಗಳನ್ನು ಕೂಡಿಸುತ್ತೆ. ಯಾವ ಮನಸ್ಸಿನಿಂದ ತಾನೇ ಇದೆಲ್ಲ ಉತ್ಪತ್ತಿ ಆಗೋದು, ಕ್ರೋಧ ಇತ್ಯಾದಿಗಳೆಲ್ಲ ಬರ್ತಕ್ಕಂಥದ್ದು ಮನಸ್ಸಿಗೆ ಅಂಟಿರ್ತಕ್ಕಂಥ ಯಾವುದೋ ಒಂದು ಕ್ಲೇಶ, ತೊಡಕು, ದುಃಖ, ನೋವು ಅಥವಾ ಇನ್ಯಾವುದೋ ಇದು.
ಇವುಗಳೆಲ್ಲ ಪರಿಹಾರವಾಗಿ ಮನಸ್ಸು ನಿರ್ಮಲವಾಗಬೇಕು, ಶಾಂತವಾಗಬೇಕು. ತನ್ಮೂಲಕ ನೀವು ಹೇಳಿದ್ದು ಅವ್ರನ್ನ ಕೇಳಿಸ್ಕೊಳ್ತಾರೆ, ಅವ್ರು ಹೇಳಿದ್ದು ನೀವು ಕೇಳಿಸ್ಕೊಳ್ಳೋ ಆ ಒಂದು ಸ್ಥಿತಿ ವಾತಾವರಣ ಏರ್ಪಾಡಾಗಬೇಕು. ಅದಕ್ಕೆ ಸಿದ್ಧತೆ ಮಾಡಿಕೊಡುತ್ತೆ ಈ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ. ಹಾಗಾಗಿ ಅದನ್ನು ಮಾಡಿಸಿ ಕಾನೂನಾತ್ಮಕ ಸ್ವಲ್ಪ ಸಂಧಾನದ ಪ್ರಯತ್ನ ಮಾಡಿ. ಅವಕಾಶ ಆಗಲಿ ಚೆನ್ನಾಗಿ, ಯಾಕೆಂದರೆ ಸಪ್ತಮಾಧಿಪತಿ ತುಂಬ ಬಲಿಷ್ಠನಾಗಿದ್ದಾನೆ, ಉತ್ತಮ ಸ್ಥಾನದಲ್ಲಿದ್ದಾನೆ. ಹೀಗಾಗಿ ಅದು ಬಿಟ್ಟು ಹೋಗೋದಿಲ್ಲ. ಪ್ರಯತ್ನ ಮಾಡಿದ್ರೆ ಉಳಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಆದಷ್ಟು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಉಷಾ ಅವರು ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಉಷಾ ಅವರೇ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಯಜಮಾನ್ರ ಬಗ್ಗೆ ಕೇಳಬೇಕಿತ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿಮಾ. ಅವರು 15/6/1950. ಇನ್ನೊಂದ್ಸಲ ಹೇಳಿ. 15ನೇ ತಾರೀಕು 6ನೇ ತಿಂಗಳು 15/6 1958. 1950. ಬೆಳಿಗ್ಗೆ 4:30. ಬೆಳಗ್ಗೆ 4:30. ಏನ್ ಪ್ರಶ್ನೆ ಇತ್ತು? ಅವರಿಗೆ ಆರೋಗ್ಯ ಬಗ್ಗೆ ಕೇಳಬೇಕು ಗುರುಗಳೇ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಉಷಾ ಅವರೇ. ಉಷಾ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ಈಗ ಅವರಿಗೆ ಬುಧ ದಶೆಯಲ್ಲಿ ಗುರುವಿನ ಭುಕ್ತಿ ನಡೀತಾ ಇದೆ. ಜಾತಕದಲ್ಲಿ ಗುರು ಅವರಿಗೆ ಕರ್ಮಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಈಗ ಲಗ್ನಾತ್ ವ್ಯಯದಲ್ಲಿ ಗೋಚಾರದಲ್ಲಿ ಸಂಚಾರ ಆಗ್ತಾ ಇದೆ. ಚಂದ್ರ ಅವರ ರಾಶಿಯಿಂದಲೂ ವ್ಯಯದಲ್ಲಿರ್ತಕ್ಕಂಥ ಗುರು ಕಾರಣ. ಹೀಗಾಗಿ ಒಂದು ಗುರುಗ್ರಹ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು ಅಂತ ಈಗ ಕಾಲದಲ್ಲಿ ಆ ಗುರುವಿನ ಅನುಗ್ರಹ ಮತ್ತು ಕಡಲೆ ಹಾಗೂ ಬೆಲ್ಲದ ದಾನ ಗುರು ಸನ್ನಿಧಾನಕ್ಕೆ ಕೊಡ್ತಕ್ಕಂಥದ್ದು ಇವೆರಡು ನೋಡಿ ಪುಷ್ಟಿಯನ್ನು ತಂದುಕೊಡುತ್ತೆ. ಆರೋಗ್ಯದಲ್ಲಿ ಒಂದು ಚೇತರಿಕೆಯನ್ನು ಉಂಟು ಮಾಡುತ್ತೆ. ಆ ಪ್ರಯತ್ನ ಮಾಡಬಹುದು. ಯಾಕೆಂದರೆ ಈಗ ಇವರಿಗೆ ಗುರು ವ್ಯಯದಲ್ಲಿರೋ ಕಾರಣದಿಂದಾಗಿ ಆ ಗುರುಶಾಂತಿ ಒಂದು ಮಾಡಿಸಿ, ಅನುಕೂಲ ಆಗುತ್ತೆ. ಆತಂಕ ಮಾಡ್ಕೋಬೇಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ಮೊದಲ 3 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ಖಂಡಿತ. ವಾರದ ಭವಿಷ್ಯವನ್ನು ನೋಡೋಣ. ಮೊದಲಿಗೆ ಈ ವಾರದ ಇಡೀ ಚಿತ್ರಣ ಹೇಗಿರುತ್ತೆ ನಾವು ತಿಳ್ಕೊಳ್ಬೇಕಾಗಿರುತ್ತೆ, ಅದು ಗ್ರಹಸ್ಥಿತಿಯ ಮೇಲೆ. ಹೀಗಾಗಿ ಮೊದಲಿಗೆ ನಾವು ಗ್ರಹಸ್ಥಿತಿಯನ್ನು ನೋಡೋಣ. ಚಂದ್ರನಿಂದ ಏರ್ಪಾಡಾಗ್ತಕ್ಕಂಥದ್ದು, ಮಾಂದಿಯಿಂದ ಏರ್ಪಾಡಾಗ್ತಕ್ಕಂಥದ್ದು. ಹೀಗಾಗಿ ಇದು ಪ್ರತಿ ದಿವಸದ ಏನು ಹೇಗಿರ್ತದೆ ಭವಿಷ್ಯ ಅನ್ನೋದನ್ನು ತಿಳಿಲಿಕ್ಕೆ ಇವುಗಳ ಆಧಾರವಾಗಿ ಇಟ್ಕೊಳ್ಬೇಕು. ಉಳಿದ ಹಾಗೆ ಗ್ರಹಗಳಿರ್ತವೆ, ಅದನ್ನು ನೋಡೋದಾದರೆ ನೋಡಿ, ಗುರು ಚೆನ್ನಾಗಿದ್ದಾನೆ. ಗುರು ಎಲ್ಲ ಗ್ರಹಗಳು ಹೆಚ್ಚು ಕಡಿಮೆ ಒಳ್ಳೆ ಪುಷ್ಟವಾಗಿದ್ದಾವೆ. ಇಂಥ ಸ್ಥಿತಿಯಲ್ಲಿ ಗಾಬರಿ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಚಂದ್ರನ ಬದಲಾವಣೆ ಏನಿದೆ ಅವನು ನೋಡಿ ಮಕರ ರಾಶಿಯಲ್ಲಿ ಇರ್ತಕ್ಕಂಥದ್ದು ಈ ದಿವಸ. ಅವನ ಪ್ರಯಾಣ ಇಡೀ ವಾರದಲ್ಲಿ ಗಮನಿಸ್ಕೊಂಡ್ರೆ ಮೇಷರಾಶಿಯವರೆಗೆ ಅವನ ಸಂಚಾರವಾಗುತ್ತೆ. ಇಂತಹ ಸಂದರ್ಭದಲ್ಲಿ ಮಾಂದಿಯನ್ನು ಸೇರಿಸಿಕೊಂಡು ಹೇಗಿರ್ತದೆ ಅದನ್ನು ನಾವು ಗಮನಿಸ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿಯನ್ನು ಗಮನಿಸೋಣ. ಮೇಷರಾಶಿಯವರಿಗೆ ನೋಡಿ ಈ ದಿವಸ ಗುರುಮಾಂದಿಯರು ನಾಳೆ ಮತ್ತು ನಾಡದ್ದು ಜನ್ಮದಲ್ಲಿ ಮತ್ತು ವ್ಯಯದಲ್ಲಿ ಸಂಚಾರವಾಗ್ತಾರೆ. ಈ ಕಾರಣದಿಂದಾಗಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥ ಸಾಧ್ಯತೆ, ಹಣಕಾಸಿನ ವ್ಯತ್ಯಾಸ ಕೂಡ ಈ ದಿವಸದ ಮಟ್ಟಿಗೆ ಸ್ವಲ್ಪ ಗಮನ ತಗೊಳ್ಬೇಕು. ಮತ್ತು ಪ್ರಧಾನವಾಗಿ ಲಾಭದಲ್ಲಿರ್ತಕ್ಕಂಥ ಚಂದ್ರ ಶನಿಯರು, ಚಂದ್ರನಿಗೆ ಪಕ್ಷದ ಬಲ ಇರೋ ಕಾರಣದಿಂದಾಗಿ ಚೆನ್ನಾಗಿರ್ತದೆ. ವೃತ್ತಿಯಲ್ಲಿ ಸೌಖ್ಯತೆ ಸಮೃದ್ಧ ಆಗ್ತಕ್ಕಂಥದ್ದು ಮತ್ತು ಬಂಧುಗಳ ವಿಚಾರದಲ್ಲಿ ಲಾಭ ಕಾಣ್ತಕ್ಕಂಥದ್ದು. ಬಂಧುಗಳೇನೋ ಒಂದು ಮಾತಾಡಿದ್ರೆ ಅದೇ ಲಾಭ, ಅವ್ರೇನು ಹೆಲ್ಪ್ ಮಾಡಬೇಕಾಗಿಲ್ಲ, ಒಂದು ಒಳ್ಳೆ ಮಾತಾಡಿದ್ರಲ್ಲ ಸಾಕು ಅಂತಕ್ಕಂಥ ಒಂದು ಸಮಾಧಾನ ಸಿಗೋದು. ಮಿತ್ರರಿಂದ ಸಹಾಯ, ಲಾಭ ಇತ್ಯಾದಿಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ. ವಾರದ ಆದಿಯಲ್ಲಿ ನಿಮಗೆ ಏನು ತೊಡಕಿಲ್ಲ, ದಾಂಪತ್ಯದಲ್ಲಿ ಸಾಮರಸ್ಯ, ಅನುಕೂಲ ಇತ್ಯಾದಿಗಳನ್ನು ಕಾಣಲಿಕ್ಕೆ ಒಳ್ಳೆ ಸುಖ ಕಾಲ, ಸಂಶಯ ಇಲ್ಲ. ಇನ್ನು ವಾರ ಮಧ್ಯದಲ್ಲಿ ಬುಧವಾರ ಗುರುವಾರ ಗಮನಿಸ್ಕೊಂಡ್ರೆ ನೋಡಿ, ಅಲ್ಲಿ ಶನಿಯ ಜೊತೆಗೆ ಮಾಂದಿ ಇರ್ತಕ್ಕಂಥದ್ದು. ಇದು ಲಾಭವೇ. ಲಾಭದ ಮಾಂದಿಯಿಂದ, ಲಾಭದ ಶನಿಯಿಂದ ವಿಶೇಷವಾದ ಅನುಕೂಲ ಉಂಟಾಗುತ್ತೆ. ಆದರೆ ಚಂದ್ರ ರಾಹುಯುಕ್ತನಾಗ್ತಾನೆ. ಈ ಕಾರಣದಿಂದಾಗಿ ಸ್ವಲ್ಪ ನೀರಿನ ಬಾಧೆ ಮತ್ತು ಕಣ್ಣಿನ ತೊಂದರೆಗಳು ಉಂಟಾಗ್ತಕ್ಕಂಥದ್ದು, ನೀರಿನಿಂದ ಬರ್ತಕ್ಕಂಥ ರೋಗಗಳ ಬಾಧೆ, ಕಣ್ಣಿಗಿನಲ್ಲೇ ಏನೋ ಒಂದು ತೊಂದರೆ ಆಗ್ತಕ್ಕಂಥದ್ದು, ಅಲ್ಲಿ ನೇತ್ರ ರೋಗ ವಿಕಾರವನ್ನು ಹೇಳುತ್ತೆ. ಈ ಕಾರಣದಿಂದ ಸ್ವಲ್ಪ ಎಚ್ಚರಿಕೆ ಬೇಕು. ಆ ವಿಚಾರದಲ್ಲಿ ಚಂದ್ರನಿಗೆ ಬಲ ಇದೆ, ಇಲ್ಲ ಅಂತಲ್ಲ, ಆದರೂ ಎಚ್ಚರಿಕೆ ಬೇಕು. ಮತ್ತು ಹಣ, ಆಪ್ತರನ್ನು ಕಳ್ಕೊಳ್ತಕ್ಕಂಥದ್ದು, ಹಣವನ್ನು ಕಳ್ಕೊಳ್ತಕ್ಕಂಥದ್ದು ಸ್ತ್ರೀಯರು ಪ್ರಧಾನವಾಗಿ ಅದಿದೆ ವಾರದ ಮಧ್ಯದಲ್ಲಿ. ಇನ್ನು ವಾರದ ಅಂತ್ಯದಲ್ಲಿ ಅಲ್ಲಿ ಒಳ್ಳೆಯ ನಿಮಗೆ ಬಲ ಬಂದುಬಿಡುತ್ತೆ. ಅಲ್ಲಿ ಗುರುಚಂದ್ರರು ಯುತಿ ಇದೆಯಲ್ಲ, ಅದು ಗಜಕೇಸರಿ ಯೋಗ ಉಂಟು ಮಾಡುತ್ತೆ. ಹೀಗಾಗಿ ವೃತ್ತಿಯಲ್ಲಿ ಅನುಕೂಲ, ಕೃಷಿ ಚಟುವಟಿಕೆಗಳಲ್ಲಿ ಅನುಕೂಲ ಆಗ್ತಕ್ಕಂಥದ್ದು, ನೀರಿನ ಸಮೃದ್ಧಿ ಆಗ್ತಕ್ಕಂಥದ್ದು, ಬಂಧುಗಳಲ್ಲಿ ಆತ್ಮೀಯರಲ್ಲಿ ಒಂದು ಸಖ್ಯ, ಪ್ರೇಮ, ವಿಶ್ವಾಸ ಮೂಡ್ತಕ್ಕಂಥದ್ದು, ಸಂಗಾತಿಯಿಂದ ಸಹಕಾರ ಇದೆಲ್ಲ ತುಂಬ ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ. ವೃತ್ತಿಯಲ್ಲಿ ಸ್ವಲ್ಪ ಪರಿಶ್ರಮ ಆಗುತ್ತೆ, ತೊಂದರೆ ಇಲ್ಲ. ಇಷ್ಟೆಲ್ಲ ಒಳ್ಳೆಯ ಫಲ ಇದ್ದಾಗ ಒಂದು ಸಣ್ಣದನ್ನು ಸಹಿಸ್ಕೊಳ್ಳಿಕ್ಕೆ ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಈ ವಾರದಲ್ಲಿ ಸ್ಕಂದಷಷ್ಠಿ ಇದೆ, ತಪ್ಪದೇ ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು. ಇನ್ನು ವೃಷಭ ರಾಶಿಯನ್ನು ಗಮನಿಸೋಣ.
ವೃಷಭ ರಾಶಿಯವರಿಗೆ ನೋಡಿ, ಈ ವಾರದ ಆದಿಯಲ್ಲಿ ನಿಮಗೆ ವ್ಯಯ ಇದೆ, ಲಾಭ ವ್ಯಯ ಎರಡೂ ಇದೆ. ವೃತ್ತಿಯಲ್ಲಿ ಅನುಕೂಲ, ವ್ಯಾಪಾರದಲ್ಲಿ ಅನುಕೂಲ ಇದೆ, ತುಂಬ ಚೆನ್ನಾಗಿದೆ. ಹೆಚ್ಚಿನ ಗಾಬರಿ ಆಗ್ತಕ್ಕಂಥ ಯಾವುದೇ ಲಕ್ಷಣ ಇಲ್ಲ. ಈ ವಾರ ನಿಮ್ಮ ಪಾಲಿಗೂ ಕೂಡ ಒಳ್ಳೆಯ ಸಮೃದ್ಧವಾದ ನೀವು ಏನು ಪ್ರಾರಂಭ ಅದನ್ನು ನೀವು ಕಾಣ್ತೀರಾ, ಅದರಲ್ಲಿ ಸಂಶಯ ಇಲ್ಲ. ವಾರದ ಆದಿಯಲ್ಲಿ ಚೆನ್ನಾಗಿದೆ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಲಾಭವನ್ನು ಕಾಣ್ತೀರಾ. ಮತ್ತು ಆಪ್ತರಿಗಾಗಿ ಸ್ವಲ್ಪ ಹಣ ವಿನಿಯೋಗ ಮಾಡ್ಕೊತಕ್ಕಂಥದ್ದು ಅಂಥದ್ದು ಒಂದು ಲಕ್ಷಣ ಇದೆ. ಜೊತೆಗೆ ಸ್ತ್ರೀಯರು ಪ್ರಧಾನವಾಗಿ ಒಳ್ಳೆಯ ಸಲಹೆ ಸಿಗುತ್ತೆ. ಆ ಸಲಹೆ ನಿಮಗೆ ಒಂದಷ್ಟು ವ್ಯಯವನ್ನು ತಂದುಕೊಡುತ್ತೆ. ಅದು ಒಳ್ಳೆಯದೇ, ಖಂಡಿತ ಒಳ್ಳೆಯದೇ, ಆತಂಕ ಮಾಡ್ಕೋಬೇಡಿ. ಇನ್ನು ವೃತ್ತಿಯಲ್ಲಿ ನೋಡಿ ಸ್ವಲ್ಪ ಕಿರಿಕಿರಿಗಳಾಗುತ್ತೆ, ಕೆಲಸಗಳು ವಿಳಂಬ ಆಗ್ತಕ್ಕಂತಹ ಸಾಧ್ಯತೆ. ಸ್ಥಾನಚ್ಯುತಿ ಅಂತೀವಲ್ಲ, ಏನೋ ಸ್ವಲ್ಪ ಅಲುಗಾಡ್ತಾ ಇದೆಯಾ, ನನ್ನ ಜಾಗಕ್ಕೆ ಇನ್ಯಾರಾದರೂ ಬಂದರೆ ಈ ಥರದ್ದು ಒಂದು ಭಯ, ಅಂಥದ್ದೊಂದು ವಾತಾವರಣ, ಭಯದ ವಾತಾವರಣ ಇದೆ ವಾರ ಮಧ್ಯದಲ್ಲಿ. ಅದನ್ನು ಗಮನಿಸಬೇಕು. ಉಳಿದ ಹಾಗೆ ವ್ಯಾಪಾರಿಗಳಿಗೆ ಚೆನ್ನಾಗಿದೆ. ನಿಮ್ಮ ಬಂಧುಗಳ ಸಹಕಾರ ಆಗಬಹುದು, ಶತ್ರುಗಳು ದೂರ ಆಗ್ತಕ್ಕಂಥದ್ದು ಇತ್ಯಾದಿ ಶುಭ ಫಲವೂ ಇದೆ, ಲಾಭವೂ ಇದೆ. ಆದರೆ ವೃತ್ತಿಯಲ್ಲಿ ಮಾತ್ರ ಸ್ವಲ್ಪ ಅಲುಗಾಡುವಿಕೆ. ಇನ್ನು ವಾರದ ಅಂತ್ಯದಲ್ಲಿ ವೃಷಭ ರಾಶಿಯವರಿಗೆ ಆಪ್ತರಿಗಾಗಿ ಹಣ ವಿನಿಯೋಗ ಮಾಡ್ತಕ್ಕಂಥದ್ದು, ಇನ್ವೆಸ್ಟ್ ಮಾಡಬೇಕು ಅನ್ನುವಂಥ ಒಂದು ಭಾವನೆ ಬರ್ತಕ್ಕಂಥದ್ದು, ಈ ಥರದ್ದು ಒಂದು ಲಕ್ಷಣ ಇದೆ. ಸ್ತ್ರೀಯರು ಹೆಚ್ಚಿನ ಪ್ರಧಾನವಾಗಿ ಅದನ್ನು ಗಮನಿಸ್ತಾ ಇದೆ. ಉಳಿದ ಹಾಗೆ ವೃತ್ತಿಯಲ್ಲೆಲ್ಲ ಸ್ವಲ್ಪ ಚೇತರಿಕೆ ಆಗುತ್ತೆ, ಅನುಕೂಲ ಆಗುತ್ತೆ, ಆತಂಕ ಬೇಡ. ತಂದೆ ಮಕ್ಕಳ ಸ್ವಲ್ಪ ಭಿನ್ನಾಭಿಪ್ರಾಯ ಮತ್ತು ಒಂದು ವಸ್ತು ನಷ್ಟತೆಯನ್ನು ಸೂಚಿಸ್ತಾ ಇದೆ, ಸ್ವಲ್ಪ ಗಮನ ಇರಬೇಕು. ವಿಷ್ಣು ಸಹಸ್ರನಾಮ ಈ ವಾರವಿಡೀ ಹೇಳ್ಕೊಳ್ಳಿ. ವೈಕುಂಠ ಏಕಾದಶಿ ಇದೆ, ತಪ್ಪದೇ ಆಚರಣೆ ಮಾಡಿ. ವಿಷ್ಣು ಸಹಸ್ರನಾಮ ನಿಮ್ಮ ಪಾಲಿಗೆ ಈ ವಾರ ಒಂದು ವರವಾಗುತ್ತೆ, ಅದನ್ನು ಹೇಳ್ಕೊಳ್ಳಿ. ಇನ್ನು ಮಿಥುನ ರಾಶಿಯವ್ರಿಗೆ ಗಮನಿಸ್ಕೊಂಡ್ರೆ, ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸ್ವಲ್ಪ ಲಾಭ ಇದೆ. ವ್ಯವಹಾರ ಚಟುವಟಿಕೆ ಇತ್ಯಾದಿಗಳಲ್ಲಿ ಲಾಭ ಕಾಣ್ತೀರಾ. ಆದರೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ, ವಿಘ್ನಗಳು. ಕೆಲಸ ಮಾಡಬೇಕು ಅಂತ ಎಲ್ಲ ಶಿಸ್ತಿನಿಂದ ಸಿದ್ಧತೆ ಮಾಡ್ಕೊಂಡು ಹೋದರೆ ಅಲ್ಲಿ ಇನ್ನೇನೋ ಒಂದು ತೊಡಕು, ವಿಘ್ನ, ಅದನ್ನು ಸೂಚಿಸ್ತಾ ಇದೆ ವಾರದ ಆದಿಯಲ್ಲಿ. ವೆರಿ ಬಿಗಿನಿಂಗ್ ಅಂತೀವಿಲ್ಲ ಆಗ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಉಳಿದ ಹಾಗೆ ಚೆನ್ನಾಗಿದೆ. ಪಂಚಮ ಸ್ಥಾನ ಚೆನ್ನಾಗಿರೋದ್ರಿಂದ ಬುದ್ಧಿ, ಆಲೋಚನೆ ಚೆನ್ನಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿರುತ್ತೆ. ಹೈಯರ್ ಸ್ಟಡೀಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಚೆನ್ನಾಗಿದೆ. ವಸ್ತ್ರ ವ್ಯಾಪಾರಿಗಳಿಗೆ, ಹಾಲು ಹೈನುಗಾರರಿಗೆ ತುಂಬ ಚೆನ್ನಾಗಿದೆ. ವಾರದ ಆದಿಯಲ್ಲೇ ಚೆನ್ನಾಗಿದೆ. ಆದರೆ ಕೆಲಸದಲ್ಲಿ ವಿಘ್ನಗಳದು ಮೊದಲಿಗೆ ನಿಮಗೆ ಕಾಡುವುದು. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ವೃತ್ತಿಯಲ್ಲಿ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಒಳ್ಳೆಯ ಹಣಕಾಸಿನ ಸಂಪಾದನೆ. ಕೆಲಸ ಮಾಡೋದು ಅಷ್ಟೇ ಅಲ್ಲ, ಮಾಡಿದ ಕೆಲಸಕ್ಕೆ ಹಣವೂ ಸಿಕ್ತು ಅನ್ನುವಂಥ ತೃಪ್ತಿ, ಸಮಾಧಾನ, ಅದೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಸಂಗಾತಿಯ ಸಹಕಾರ ಇರಬಹುದು. ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿ ಇರುತ್ತೆ, ಪ್ರತಿ ದಿವಸ ಮನೆಯಲ್ಲಿ ಅದು ರಗಳೆ ಇರುತ್ತೆ. ಆದರೆ ಅದರ ಹೊರತಾಗಿ ಹೆಚ್ಚಿನ ಸೌಖ್ಯ ಕಾಣಲಿಕ್ಕೆ ಅವಕಾಶ ಇದೆ. ಇನ್ನು ವಾರದ ಅಂತ್ಯದಲ್ಲಿ ನಿಮಗೆ ಒಳ್ಳೆಯ ಲಾಭ ಕಾಣ್ತೀರಾ. ಗುರುಚಂದ್ರ ಯುತಿ ಇದೆಯಲ್ಲ, ಲಾಭದಲ್ಲಿ ಅದು ಕುಟುಂಬ ಸೌಖ್ಯವನ್ನು ಹೇಳ್ತಾ ಇದೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಹೇಳ್ತಾ ಇದೆ. ಹಣದ ಆದಾಯವನ್ನು ಹೆಚ್ಚಿಸುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. ಚೆನ್ನಾಗಿದೆ. ಒಂದು ತೊಡಕೇನಪ್ಪ ಅಂದರೆ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ ಬರುವ ಸಾಧ್ಯತೆ ಇದೆ. ವಾರದ ಅಂತ್ಯದಲ್ಲಿ, ವೀಕೆಂಡಲ್ಲಿ ಎಲ್ಲ ಕೆಲಸ ಮಾಡಿ ಮುಗಿಸಿ ಇನ್ನೇನು ರೆಸ್ಟ್ ಮಾಡಬೇಕು, ಆ ಸಂದರ್ಭ ಒಂದು ಸಣ್ಣದ ಕಿಡಿ ಶುರುವಾಗುತ್ತೆ. ಹೀಗಾಗಿ ಅದರ ನಿವಾರಣೆಗೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಅಥವಾ ಐಕಮತ್ಯ ಮಂತ್ರಗಳ ಪಾರಾಯಣ ಮಾಡ್ತಕ್ಕಂಥದ್ದು, ಸೌಂದರ್ಯ ಲಹರಿ ಹೇಳುವುದು, ಇದೆಲ್ಲ ಒಳ್ಳೆಯದು. ಇದೆಲ್ಲ ಹೇಳುವುದರಿಂದ ಹೃದಯ ಸಮವಾಗುತ್ತೆ. ಪ್ರಯತ್ನ ಮಾಡಿ. ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ತುಂಬ ಒಳ್ಳೆಯದು. ಈ ವಾರದಲ್ಲಿ ನೀವು ವಿಷ್ಣು ಸಹಸ್ರನಾಮ ಕೂಡ ಹೇಳ್ಕೊಳ್ಳಿ. ಮತ್ತು ವೈಕುಂಠ ಏಕಾದಶಿ ಕೊನೆಯ ದಿವಸ ಅದನ್ನು ತಪ್ಪದೆ ನೀವು ಆಚರಿಸಿ, ಉಪವಾಸವಿದ್ದು ಅಥವಾ ನಿಮ್ಮ ಯಥಾಶಕ್ತಿ ಮಾಡಿ, ಅದು ಅನುಕೂಲ ಉಂಟು ಮಾಡಿಕೊಡುತ್ತೆ. ಇದು ವಾರದ ಭವಿಷ್ಯ ಮೊದಲ 3 ರಾಶಿ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆಯೂ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ಇನ್ನು ವೀಕ್ಷಕರೇ, ನೀವು ಸಹ ವಾರ ಭವಿಷ್ಯಕ್ಕೆ ಕರೆ ಮಾಡಿಬಿಟ್ಟು ಈ ಕಾರ್ಯಕ್ರಮಕ್ಕೆ ನಿಮ್ಮ ಸಮಸ್ಯೆಗಳನ್ನು ಹೇಳಿ, ನಿಮ್ಮ ಪ್ರಶ್ನೆಗಳನ್ನು ಕೇಳಿ, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಖಂಡಿತವಾಗ್ಲೂ ಸಹ ಕಂಡುಕೊಳ್ಬೋದು. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾತನಾಡಬಹುದು. ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟದೊಂದು ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.